ನೀವೇನಾದ್ರೂ ಚಾಕ್ಲೇಟ್ ಪ್ರಿಯರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಈ ಚಾಕ್ಲೇಟ್ ನಿಮ್ಮನ್ನ ಯಮನ ಪಾದ ಸೇರಿಸ್ಬಿಡುತ್ತೆ. ಏನಾಯ್ತು ಅಷ್ಟಕ್ಕೂ ಎಲ್ಲವನ್ನ ಹೇಳ್ತೀವಿ. ಚೆಕ್ ಇಟ್. ಪ್ರಿಯ ವೀಕ್ಷಕರೇ, ಚಾಕ್ಲೇಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಪಂಚಪ್ರಾಣ, ಯುವತಿಯರಿಗಂತೂ ತುಂಬಾ ಇಷ್ಟ. ಅಷ್ಟೇ ವೃದ್ಧರಿಗೂ ಚಾಕ್ಲೇಟ್ ಅಂದ್ರೆ ಪ್ರೀತಿ. ಯಾಕಿದನ್ನ ಹೇಳ್ತಿದ್ದೀವಿ ಅಂದುಕೊಂಡ್ರ? ಇನ್ಮುಂದೆ ಯಾವುದೇ ಚಾಕ್ಲೇಟ್ ತಿನ್ನೋಕ್ಕೂ ಮುನ್ನ 100 ಬಾರಿ ಯೋಚಿಸಿ. ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ ತಯಾರಿ. ಎಕ್ಸ್ಪೈರಿ ಚಾಕ್ಲೇಟ್ಗೆ ಹೊಸ ಲೇಬಲ್. ಒಂದು ಕಡೆ ಗುಡ್ಡೆ ಹಾಕಿರೋ ಹೊಂಗೆ ತುಂಬಿದ್ದ ಗೋಣಿ ಚೀಲಗಳು, ಹುಣಸೆ ಬೀಜಗಳ ಚೀಲಗಳು, ಚಾಕ್ಲೇಟ್ ಕಚ್ಚಾ ವಸ್ತುಗಳಿರೋ ಬಕೆಟ್ಗಳು. ಇದು ಚಿತ್ರದುರ್ಗ ನಗರ ಹೊರವಲಯದ ಮುರುಘರಾಜೇಂದ್ರ ಆಯಿಲ್ ಇಂಡಸ್ಟ್ರೀಸ್ ಹಿಂಭಾಗದ ಶೆಡ್ನಲ್ಲಿರೋ ದೃಶ್ಯಗಳು. ಈ ಗೋದಾಮಿಗೆ ಯಾವುದೇ ಕಂಪನಿಯ ಹೆಸರಿಲ್ಲ. ಇಲ್ಲಿ ತಯಾರಿಸೋ ಚಾಕ್ಲೇಟ್ಗೆ ಯಾವುದೇ ಲೇಬಲ್ ಇಲ್ಲ. ಹೈದರಾಬಾದ್ನಲ್ಲಿ ಎಕ್ಸ್ಪೈರ್ ಆದ ಚಾಕ್ಲೇಟ್ಗಳು ಚಿತ್ರದುರ್ಗಕ್ಕೆ ಬರ್ತಾವಂತೆ. ಈ ಶೆಡ್ನಲ್ಲಿ ಎಕ್ಸ್ಪೈರಿ ಚಾಕ್ಲೇಟ್ಗಳಿಗೆ ಹೊಸ ಕವರ್ ಹಾಕಿ ಮಾರಾಟ ಮಾಡ್ತಿದ್ದಾರಂತೆ. ಇದೇ ಕಾರಣಕ್ಕೆ ಪ್ರಜಾ ಕಲ್ಯಾಣ ಸಮಿತಿ ತಂಡ ಶೆಡ್ಗೆ ನುಗ್ಗಿದ್ದಾರೆ. ಈ ವೇಳೆ ಚಾಕ್ಲೇಟ್ ಉತ್ಪಾದನಾ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ. ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಳಗಡೆ ಹೋಗ್ರಿ ಅದೇನು ಮಾಡ್ತಾರೆ ನಾವು ಕೂಡ ನೋಡೋಣ ಅಂತಂದು ಹೇಳಿ ನುಗ್ಗಿದಂಥ ಸಂದರ್ಭದಲ್ಲಿ ಇಲ್ಲಿನ ವಾಸ್ತವ ನಮಗೆ ಗೊತ್ತಾಯಿತು. ಇಲ್ಲಿ ಯಾವ ರೀತಿ ಕಳಪೆ ಚಾಕ್ಲೇಟನ್ನು ತಯಾರು ಮಾಡ್ತಿದ್ದಾರೆ, ಕಳಪೆ ಚಾಕ್ಲೇಟ್ ಪೌಡ್ರನ್ನು ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಮಗೆ ಅವಾಗಲೇ ಗೊತ್ತಾಗಿದ್ದು. ಹುಣಸೆ ಬೀಜದ ಸಿಪ್ಪೆ, ಹೊಂಗೆ ಮರ ಸಿಪ್ಪೆ, ಇದೇ ರೀತಿಯಾಗಿ ಸುಮಾರು ರೀತಿಯಾದಂಥ ಮರಗಳ ಸಿಪ್ಪೆ ಇದೆ. ಅದರಲ್ಲಿ ಸಿಪ್ಪೆ ಇದೆ, ಸುಮಾರು ರೀತಿಯಾದಂಥ ಬೀಜ ಇದೆ ಅದರಲ್ಲಿ. ಇನ್ನು ಇಲ್ಲಿ ಸ್ವಚ್ಛತೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಚಾಕ್ಲೇಟ್ ತಯಾರಿಸೋಕೆ ಫುಡ್ ಅಂಡ್ ಸೇಫ್ಟಿ ಇಲಾಖೆಯ ಪರ್ಮಿಷನ್ ಇಲ್ಲ. ಗೋಡನ್ ಒಳಗೂ ಹೊರಗೂ ಕೊಳೆತ ವಾಸನೆ. ಇಲ್ಲಿ ತಯಾರಾದ ಚಾಕ್ಲೇಟ್ಗಳನ್ನ ಅಪ್ಪಿತಪ್ಪಿ ಮಕ್ಕಳು ತಿಂದ್ರೆ ಸಾವು ಗ್ಯಾರಂಟಿ ಅಂತ ಪ್ರಜಾ ಕಲ್ಯಾಣ ಸಮಿತಿಯವರು ಆಕ್ರೋಶ ಹೊರಹಾಕಿದ್ದಾರೆ. ಇದು NH13ನಲ್ಲಿರೋ ಮುರುಘರಾಜೇಂದ್ರ ಆಯಿಲ್ ಹಿಂದ್ಗಡೆ ಇರೋ ಆಯಿಲ್ ಮಿಲ್ ಹಿಂದ್ಗಡೆ ಇರೋ ಒಂದು ಗೋಡೌನು. ಇದು ಇಲ್ಲಿ ಆಹಾರ ತಯಾರು ಮಾಡತಕ್ಕಂಥ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲ, ಹೈಜಿನಿಕ್ ಮೆಜರ್ಸ್ ಇಲ್ಲ. ಎಲ್ಲನೂ ಒಂದು ದನದ ಕೊಟ್ಟಿಗೆ ಇರುತ್ತಲ್ಲ, ಸೇಮ್ ಅದೇ ಥರ ಇರೋದು. ಮಕ್ಕಳು ತಿಂದರೆ ತುಂಬ ಮಾರಣಾಂತಿಕ ರೋಗಗಳು ಯಾವ್ಯಾವುದು ಬರೋಕ್ಕೆ ಸಾಧ್ಯತೆಗಳು ಅದೆಲ್ಲ ಕೆಮಿಕಲ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅವರು. ಇನ್ನೊಂದು ತುಂಬ ಅಸಹ್ಯ ಅನಿಸೋದು ದನದ ಫ್ಯಾಟು. ಭಾಳ ಜನ ನಾನ್ ವೆಜ್ ತಿಂದೇ ಇರೋರು ಇರ್ತಾರೆ, ಅವರಿಗೆಲ್ಲ ತಿನ್ನಿಸ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಮೊಂಬತ್ತಿ, ಅಗರಬತ್ತಿ, ಸೊಳ್ಳೆ ಬತ್ತಿ ಮಾಡ್ತೀವಿ ಅಂತ ಡೂಪ್ಲಿಕೇಟ್ ಚಾಕ್ಲೇಟ್ ಮಾಡ್ತಿದ್ದಾರಂತೆ. ಕೂಡಲೇ ಈ ಗೋಡೌನ್ನ ಮುಚ್ಚಿ ತನಿಖೆ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ಕೆಮಿಕಲ್ಸು ಒಂದು ಬಕೆಟಲ್ಲ, ಒಂದು 10 ಬಕೆಟಲ್ಲಿ ಬರೀ ಕೆಮಿಕಲ್ಸೇ ಇರೋದು. ಆ ಕೆಮಿಕಲ್ಸ್ ನೋಡಕ್ಕೆ ಹೋಗಿನೇ ನಮಗೆ ಒಂದ್ಸಲ ತಲೆ ಸುತ್ತು ಬಂದಂಗೆ ಆಗ್ಬಿಟ್ಟು ನಾವೇ ಕೂಡ ಹೇಳಾರಿ ಅಂತ ಬೇರೆ ಮಾತು ಬಂದು ಹೊರಗಡೆ ಬಂದು ನಿಂತಿದ್ದೀವಿ ಸರ್. ಅದನ್ನ ಏನಾರ ಕ್ರಮ ತಗೋಬೇಕು. ಇನ್ನು ಸ್ಥಳಕ್ಕೆ ಬಂದ ಪೊಲೀಸ್ ಇಲಾಖೆ, ಆಹಾರ ಇಲಾಖೆಯವರು ಇಲ್ಲಿ ಸಿಕ್ಕ ಕಚ್ಚಾ ವಸ್ತುಗಳನ್ನ FSL ವರದಿಗೆ ಕಳುಹಿಸಿದ್ದಾರೆ. ವರದಿ ಬಂದ ನಂತರ ಅಸಲಿ ಭಯಾನಕ ಸತ್ಯ ಹೊರಬೀಳಲಿದೆ. ವೀರೇಶ್ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರ. ನೀವೇನಾದ್ರೂ ಚಾಕ್ಲೇಟ್ ಪ್ರಿಯರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಈ ಚಾಕ್ಲೇಟ್ ನಿಮ್ಮನ್ನ ಯಮನ ಪಾದ ಸೇರಿಸ್ಬಿಡುತ್ತೆ. ಏನಾಯ್ತು ಅಷ್ಟಕ್ಕೂ ಎಲ್ಲವನ್ನ ಹೇಳ್ತೀವಿ. ಚೆಕ್ ಇಟ್. ಪ್ರಿಯ ವೀಕ್ಷಕರೇ, ಚಾಕ್ಲೇಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಪಂಚಪ್ರಾಣ, ಯುವತಿಯರಿಗಂತೂ ತುಂಬಾ ಇಷ್ಟ. ಅಷ್ಟೇ ವೃದ್ಧರಿಗೂ ಚಾಕ್ಲೇಟ್ ಅಂದ್ರೆ ಪ್ರೀತಿ. ಯಾಕಿದನ್ನ ಹೇಳ್ತಿದ್ದೀವಿ ಅಂದುಕೊಂಡ್ರ? ಇನ್ಮುಂದೆ ಯಾವುದೇ ಚಾಕ್ಲೇಟ್ ತಿನ್ನೋಕ್ಕೂ ಮುನ್ನ 100 ಬಾರಿ ಯೋಚಿಸಿ. ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ ತಯಾರಿ. ಎಕ್ಸ್ಪೈರಿ ಚಾಕ್ಲೇಟ್ಗೆ ಹೊಸ ಲೇಬಲ್. ಒಂದು ಕಡೆ ಗುಡ್ಡೆ ಹಾಕಿರೋ ಹೊಂಗೆ ತುಂಬಿದ್ದ ಗೋಣಿ ಚೀಲಗಳು, ಹುಣಸೆ ಬೀಜಗಳ ಚೀಲಗಳು, ಚಾಕ್ಲೇಟ್ ಕಚ್ಚಾ ವಸ್ತುಗಳಿರೋ ಬಕೆಟ್ಗಳು. ಇದು ಚಿತ್ರದುರ್ಗ ನಗರ ಹೊರವಲಯದ ಮುರುಘರಾಜೇಂದ್ರ ಆಯಿಲ್ ಇಂಡಸ್ಟ್ರೀಸ್ ಹಿಂಭಾಗದ ಶೆಡ್ನಲ್ಲಿರೋ ದೃಶ್ಯಗಳು.
ಈ ಗೋದಾಮಿಗೆ ಯಾವುದೇ ಕಂಪನಿಯ ಹೆಸರಿಲ್ಲ. ಇಲ್ಲಿ ತಯಾರಿಸೋ ಚಾಕೊಲೇಟ್ಗೆ ಯಾವುದೇ ಲೇಬಲ್ ಇಲ್ಲ. ಹೈದರಾಬಾದ್ನಲ್ಲಿ ಎಕ್ಸ್ಪೈರ್ ಆದ ಚಾಕೊಲೇಟ್ಗಳು ಚಿತ್ರದುರ್ಗಕ್ಕೆ ಬರ್ತಾವಂತೆ. ಈ ಶೆಡ್ನಲ್ಲಿ ಎಕ್ಸ್ಪೈರಿ ಚಾಕೊಲೇಟ್ಗಳಿಗೆ ಹೊಸ ಕವರ್ ಹಾಕಿ ಮಾರಾಟ ಮಾಡ್ತಿದ್ದಾರಂತೆ. ಇದೇ ಕಾರಣಕ್ಕೆ ಪ್ರಜಾ ಕಲ್ಯಾಣ ಸಮಿತಿ ತಂಡ ಶೆಡ್ಗೆ ನುಗ್ಗಿದ್ದಾರೆ. ಈ ವೇಳೆ ಚಾಕೊಲೇಟ್ ಉತ್ಪಾದನಾ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ. ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಳಗಡೆ ಹೋಗ್ರಿ ಅದೇನು ಮಾಡ್ತಾರೆ ನಾವು ಕೂಡ ನೋಡೋಣ ಅಂತಂದು ಹೇಳಿ ನುಗ್ಗಿದಂಥ ಸಂದರ್ಭದಲ್ಲಿ ಇಲ್ಲಿನ ವಾಸ್ತವ ನಮಗೆ ಗೊತ್ತಾಯಿತು. ಇಲ್ಲಿ ಯಾವ ರೀತಿ ಕಳಪೆ ಚಾಕ್ಲೇಟನ್ನು ತಯಾರು ಮಾಡ್ತಿದ್ದಾರೆ, ಕಳಪೆ ಚಾಕ್ಲೇಟ್ ಪೌಡ್ರನ್ನು ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಮಗೆ ಆವಾಗಲೇ ಗೊತ್ತಾಗಿದ್ದು. ಹುಣಸೆ ಬೀಜದ ಸಿಪ್ಪೆ, ಹೊಂಗೆ ಮರ ಸಿಪ್ಪೆ, ಇದೇ ರೀತಿಯಾಗಿ ಸುಮಾರು ರೀತಿಯಾದಂಥ ಮರಗಳ ಸಿಪ್ಪೆ ಇದೆ, ಅದರಲ್ಲಿ ಸಿಪ್ಪೆ ಇದೆ, ಸುಮಾರು ರೀತಿಯಾದಂಥ ಬೀಜ ಇದೆ ಅದರಲ್ಲಿ. ಇನ್ನು ಇಲ್ಲಿ ಸ್ವಚ್ಛತೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಚಾಕೊಲೇಟ್ ತಯಾರಿಸೋಕೆ ಫುಡ್ ಅಂಡ್ ಸೇಫ್ಟಿ ಇಲಾಖೆಯ ಪರ್ಮಿಷನ್ ಇಲ್ಲ. ಗೋಡನ್ ಒಳಗೂ ಹೊರಗೂ ಕೊಳೆತ ವಾಸನೆ. ಇಲ್ಲಿ ತಯಾರಾದ ಚಾಕೊಲೇಟ್ಗಳನ್ನ ಅಪ್ಪಿತಪ್ಪಿ ಮಕ್ಕಳು ತಿಂದ್ರೆ ಸಾವು ಗ್ಯಾರಂಟಿ ಅಂತ ಪ್ರಜಾ ಕಲ್ಯಾಣ ಸಮಿತಿಯವರು ಆಕ್ರೋಶ ಹೊರಹಾಕಿದ್ದಾರೆ. ಇದು NH13ನಲ್ಲಿರೋ ಮುರುಘರಾಜೇಂದ್ರ ಆಯಿಲ್ ಹಿಂದ್ಗಡೆ ಇರೋ ಆಯಿಲ್ ಮಿಲ್ ಹಿಂದ್ಗಡೆ ಇರೋ ಒಂದು ಗೋಡೌನು. ಇದು ಇಲ್ಲಿ ಆಹಾರ ತಯಾರು ಮಾಡತಕ್ಕಂಥ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲ, ಹೈಜಿನಿಕ್ ಮೆಜರ್ಸ್ ಇಲ್ಲ. ಎಲ್ಲನೂ ಒಂದು ದನದ ಕೊಟ್ಟಿಗೆ ಇರುತ್ತಲ್ಲ, ಸೇಮ್ ಅದೇ ಥರ ಇರೋದು. ಮಕ್ಕಳು ತಿಂದರೆ ತುಂಬ ಮಾರಣಾಂತಿಕ ರೋಗಗಳು ಯಾವ್ಯಾವುದು ಬರೋಕ್ಕೆ ಸಾಧ್ಯತೆಗಳು ಅದೆಲ್ಲ ಕೆಮಿಕಲ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅವರು. ಇನ್ನೊಂದು ತುಂಬ ಅಸಹ್ಯ ಅನಿಸೋದು ದನದ ಫ್ಯಾಟು. ಭಾಳ ಜನ ನಾನ್ ವೆಜ್ ತಿಂದೇ ಇರೋರು ಇರ್ತಾರೆ, ಅವರಿಗೆಲ್ಲ ತಿನ್ನಿಸ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಮೊಂಬತ್ತಿ, ಅಗರಬತ್ತಿ, ಸೊಳ್ಳೆ ಬತ್ತಿ ಮಾಡ್ತೀವಿ ಅಂತ ಡೂಪ್ಲಿಕೇಟ್ ಚಾಕೊಲೇಟ್ ಮಾಡ್ತಿದ್ದಾರಂತೆ. ಕೂಡಲೇ ಈ ಗೋಡೌನ್ನ ಮುಚ್ಚಿ ತನಿಖೆ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ಕೆಮಿಕಲ್ಸು ಒಂದು ಬಕೆಟಲ್ಲ, ಒಂದು 10 ಬಕೆಟಲ್ಲಿ ಬರೀ ಕೆಮಿಕಲ್ಸೇ ಇರೋದು. ಆ ಕೆಮಿಕಲ್ಸ್ ನೋಡಕ್ಕೆ ಹೋಗಿನೇ ನಮಗೆ ಒಂಥರ ತಲೆ ಸುತ್ತು ಬಂದಂಗೆ ಆಗ್ಬಿಟ್ಟು ನಾವೇ ಕೂಡ ಹೇಳಾರಿ ಅಂತ ಬೇರೆ ಮಾತು ಬಂದು ಹೊರಗಡೆ ಬಂದು ನಿಂತಿದ್ದೀವಿ ಸರ್. ಅದನ್ನ ಏನಾರ ಕ್ರಮ ತಗೋಬೇಕು. ಇನ್ನು ಸ್ಥಳಕ್ಕೆ ಬಂದ ಪೊಲೀಸ್ ಇಲಾಖೆ, ಆಹಾರ ಇಲಾಖೆಯವರು ಇಲ್ಲಿ ಸಿಕ್ಕ ಕಚ್ಚಾ ವಸ್ತುಗಳನ್ನ FSL ವರದಿಗೆ ಕಳುಹಿಸಿದ್ದಾರೆ. ವರದಿ ಬಂದ ನಂತರ ಅಸಲಿ ಭಯಾನಕ ಸತ್ಯ ಹೊರಬೀಳಲಿದೆ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ನೀವೇನಾದ್ರೂ ಚಾಕ್ಲೇಟ್ ಪ್ರಿಯರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಈ ಚಾಕ್ಲೇಟ್ ನಿಮ್ಮನ್ನ ಯಮನ ಪಾದ ಸೇರಿಸ್ಬಿಡುತ್ತೆ. ಏನಾಯ್ತು ಅಷ್ಟಕ್ಕೂ ಎಲ್ಲವನ್ನ ಹೇಳ್ತೀವಿ. ಚೆಕ್ ಇಟ್. ಪ್ರಿಯ ವೀಕ್ಷಕರೇ, ಚಾಕ್ಲೇಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಪಂಚಪ್ರಾಣ, ಯುವತಿಯರಿಗಂತೂ ತುಂಬಾ ಇಷ್ಟ. ಅಷ್ಟೇ ವೃದ್ಧರಿಗೂ ಚಾಕ್ಲೇಟ್ ಅಂದ್ರೆ ಪ್ರೀತಿ. ಯಾಕಿದನ್ನ ಹೇಳ್ತಿದ್ದೀವಿ ಅಂದುಕೊಂಡ್ರ? ಇನ್ಮುಂದೆ ಯಾವುದೇ ಚಾಕ್ಲೇಟ್ ತಿನ್ನೋಕ್ಕೂ ಮುನ್ನ 100 ಬಾರಿ ಯೋಚಿಸಿ. ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ ತಯಾರಿ. ಎಕ್ಸ್ಪೈರಿ ಚಾಕ್ಲೇಟ್ಗೆ ಹೊಸ ಲೇಬಲ್. ಒಂದು ಕಡೆ ಗುಡ್ಡೆ ಹಾಕಿರೋ ಹೊಂಗೆ ತುಂಬಿದ್ದ ಗೋಣಿ ಚೀಲಗಳು, ಹುಣಸೆ ಬೀಜಗಳ ಚೀಲಗಳು, ಚಾಕ್ಲೇಟ್ ಕಚ್ಚಾ ವಸ್ತುಗಳಿರೋ ಬಕೆಟ್ಗಳು. ಇದು ಚಿತ್ರದುರ್ಗ ನಗರ ಹೊರವಲಯದ ಮುರುಘರಾಜೇಂದ್ರ ಆಯಿಲ್ ಇಂಡಸ್ಟ್ರೀಸ್ ಹಿಂಭಾಗದ ಶೆಡ್ನಲ್ಲಿರೋ ದೃಶ್ಯಗಳು. ಈ ಗೋದಾಮಿಗೆ ಯಾವುದೇ ಕಂಪನಿಯ ಹೆಸರಿಲ್ಲ. ಇಲ್ಲಿ ತಯಾರಿಸೋ ಚಾಕೊಲೇಟ್ಗೆ ಯಾವುದೇ ಲೇಬಲ್ ಇಲ್ಲ. ಹೈದರಾಬಾದ್ನಲ್ಲಿ ಎಕ್ಸ್ಪೈರ್ ಆದ ಚಾಕೊಲೇಟ್ಗಳು ಚಿತ್ರದುರ್ಗಕ್ಕೆ ಬರ್ತಾವಂತೆ. ಈ ಶೆಡ್ನಲ್ಲಿ ಎಕ್ಸ್ಪೈರಿ ಚಾಕೊಲೇಟ್ಗಳಿಗೆ ಹೊಸ ಕವರ್ ಹಾಕಿ ಮಾರಾಟ ಮಾಡ್ತಿದ್ದಾರಂತೆ. ಇದೇ ಕಾರಣಕ್ಕೆ ಪ್ರಜಾ ಕಲ್ಯಾಣ ಸಮಿತಿ ತಂಡ ಶೆಡ್ಗೆ ನುಗ್ಗಿದ್ದಾರೆ. ಈ ವೇಳೆ ಚಾಕೊಲೇಟ್ ಉತ್ಪಾದನಾ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ. ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಳಗಡೆ ಹೋಗ್ರಿ ಅದೇನು ಮಾಡ್ತಾರೆ ನಾವು ಕೂಡ ನೋಡೋಣ ಅಂತಂದು ಹೇಳಿ ನುಗ್ಗಿದಂಥ ಸಂದರ್ಭದಲ್ಲಿ ಇಲ್ಲಿನ ವಾಸ್ತವ ನಮಗೆ ಗೊತ್ತಾಯಿತು. ಇಲ್ಲಿ ಯಾವ ರೀತಿ ಕಳಪೆ ಚಾಕ್ಲೇಟನ್ನು ತಯಾರು ಮಾಡ್ತಿದ್ದಾರೆ, ಕಳಪೆ ಚಾಕ್ಲೇಟ್ ಪೌಡ್ರನ್ನು ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಮಗೆ ಆವಾಗಲೇ ಗೊತ್ತಾಗಿದ್ದು. ಹುಣಸೆ ಬೀಜದ ಸಿಪ್ಪೆ, ಹೊಂಗೆ ಮರ ಸಿಪ್ಪೆ, ಇದೇ ರೀತಿಯಾಗಿ ಸುಮಾರು ರೀತಿಯಾದಂಥ ಮರಗಳ ಸಿಪ್ಪೆ ಇದೆ, ಅದರಲ್ಲಿ ಸಿಪ್ಪೆ ಇದೆ, ಸುಮಾರು ರೀತಿಯಾದಂಥ ಬೀಜ ಇದೆ ಅದರಲ್ಲಿ. ಇನ್ನು ಇಲ್ಲಿ ಸ್ವಚ್ಛತೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಚಾಕೊಲೇಟ್ ತಯಾರಿಸೋಕೆ ಫುಡ್ ಅಂಡ್ ಸೇಫ್ಟಿ ಇಲಾಖೆಯ ಪರ್ಮಿಷನ್ ಇಲ್ಲ. ಗೋಡನ್ ಒಳಗೂ ಹೊರಗೂ ಕೊಳೆತ ವಾಸನೆ. ಇಲ್ಲಿ ತಯಾರಾದ ಚಾಕೊಲೇಟ್ಗಳನ್ನ ಅಪ್ಪಿತಪ್ಪಿ ಮಕ್ಕಳು ತಿಂದ್ರೆ ಸಾವು ಗ್ಯಾರಂಟಿ ಅಂತ ಪ್ರಜಾ ಕಲ್ಯಾಣ ಸಮಿತಿಯವರು ಆಕ್ರೋಶ ಹೊರಹಾಕಿದ್ದಾರೆ.
ಇದು NH13ನಲ್ಲಿರೋ ಮುರುಘರಾಜೇಂದ್ರ ಆಯಿಲ್ ಹಿಂದ್ಗಡೆ ಇರೋ ಆಯಿಲ್ ಮಿಲ್ ಹಿಂದ್ಗಡೆ ಇರೋ ಒಂದು ಗೋಡೌನು. ಇದು ಇಲ್ಲಿ ಆಹಾರ ತಯಾರು ಮಾಡ್ತಕ್ಕಂಥ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲ, ಹೈಜಿನಿಕ್ ಮೆಜರ್ಸ್ ಇಲ್ಲ. ಎಲ್ಲನೂ ಒಂದು ದನದ ಕೊಟ್ಟಿಗೆ ಇರುತ್ತಲ್ಲ, ಸೇಮ್ ಅದೇ ಥರ ಇರೋದು. ಮಕ್ಕಳು ತಿಂದರೆ ತುಂಬ ಮಾರಣಾಂತಿಕ ರೋಗಗಳು ಯಾವ್ಯಾವುದು ಬರೋಕ್ಕೆ ಸಾಧ್ಯತೆಗಳು ಅದೆಲ್ಲ ಕೆಮಿಕಲ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅವರು. ಇನ್ನೊಂದು ತುಂಬ ಅಸಹ್ಯ ಅನಿಸೋದು ದನದ ಫ್ಯಾಟು. ಭಾಳ ಜನ ನಾನ್ ವೆಜ್ ತಿಂದೇ ಇರೋರು ಇರ್ತಾರೆ, ಅವರಿಗೆಲ್ಲ ತಿನ್ನಿಸ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಮೊಂಬತ್ತಿ, ಅಗರಬತ್ತಿ, ಸೊಳ್ಳೆ ಬತ್ತಿ ಮಾಡ್ತೀವಿ ಅಂತ ಡೂಪ್ಲಿಕೇಟ್ ಚಾಕ್ಲೇಟ್ ಮಾಡ್ತಿದ್ದಾರಂತೆ. ಕೂಡಲೇ ಈ ಗೋಡೌನ್ನ ಮುಚ್ಚಿ ತನಿಖೆ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ಕೆಮಿಕಲ್ಸು ಒಂದು ಬಕೆಟಲ್ಲ ಒಂದು 10 ಬಕೆಟಲ್ಲಿ ಬರೀ ಕೆಮಿಕಲ್ಸೇ ಇರೋದು. ಆ ಕೆಮಿಕಲ್ಸ್ ನೋಡಕ್ಕೆ ಹೋಗಿನೇ ನಮಗೆ ಒಂಥರ ತಲೆ ಸುತ್ತು ಬಂದಂಗೆ ಆಗ್ಬಿಟ್ಟು ನಾವೇ ಕೂಡ ಹೇಳಾರಿ ಅಂತ ಬೇರೆ ಮಾತು ಬಂದು ಹೊರಗಡೆ ಬಂದು ನಿಂತಿದ್ದೀವಿ ಸರ್. ಅದನ್ನ ಏನಾರ ಕ್ರಮ ತಗೋಬೇಕು. ಇನ್ನು ಸ್ಥಳಕ್ಕೆ ಬಂದ ಪೊಲೀಸ್ ಇಲಾಖೆ ಆಹಾರ ಇಲಾಖೆಯವರು ಇಲ್ಲಿ ಸಿಕ್ಕ ಕಚ್ಚಾ ವಸ್ತುಗಳನ್ನ FSL ವರದಿಗೆ ಕಳುಹಿಸಿದ್ದಾರೆ. ವರದಿ ಬಂದ ನಂತರ ಅಸಲಿ ಭಯಾನಕ ಸತ್ಯ ಹೊರಬೀಳಲಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.